ಯಾವಳೋ ಮೂರನೇವಳು ಬಂದು ನನ್ ಕೆನ್ನೆಗೆ ಹೊಡೆದ್ರೆ ನಮ್ಮಪ್ಪ ಒಂದ್ ಮಾತು ಕೇಳಲಿಲ್ವಲ್ಲ. ನಾನ್ ಯಾಕೆ ಬದುಕಿರ್ಬೇಕು? ನಾನ್ ಸತ್ತು ಹೋಗ್ತೀನಿ. ಅವಳಿಗೆ ತಂದೆ ಇಲ್ಲ, ತಾಯಿ ಇಲ್ಲ. ನನಗೆ ಇದ್ದು ಇಲ್ದಂಗಾಯ್ತು. ಇಲ್ಲ ಅಂದ್ರೆ ನನಗ್ಯಾಕೆ ಅವಳ ಮುಂದೆ ಬಾಯಿಗೆ ಬಂದಂಗ್ ಬೈತಿದ್ರು? ಎಲ್ಲ ಹಾಳಾಗಿ ಹೋಗ್ಲಿ. ಗಂಡ ಅನ್ಸ್ಕೊಂಡವನ್ಗೆ ನನ್ ಮೇಲೆ ಎಳ್ಳಷ್ಟು ಪ್ರೀತಿ ಇಲ್ಲ. ಯಾರಿಗೂ ನನ್ ಮೇಲೆ ಗೌರವನೇ ಇಲ್ಲ. ಇಲ್ಲ, ನಾನ್ ಬದುಕಿರಲ್ಲ. ವಿಷ ಕೂಡ ಸತ್ತೋಗ್ತೀನಿ. ಆಮೇಲೆ ಅವಳೆ ಮಗು ಅನ್ಕೊಂಡು ನೆಮ್ಮದಿಯಾಗಿರ್ಲಿ. ಎಲ್ಲಿದೆ ಹಗ್ಗ? ನಾನ್ ಬದುಕಲ್ಲ. ನಾನ್ ನೇಣಕ್ ಹೋಗ್ಬಿಡ್ತೀನಿ. ನಾನ್ ಬದುಕಲ್ಲ. ನನಗ್ ಬದುಕಕ್ಕೆ ಇಷ್ಟ ಇಲ್ಲ. ಎಲ್ಲಿದೆ ಹಗ್ಗ? ಅಲ್ಲ, ನಾನು ಆಗ್ಲೆಯಿಂದ ಸಾಯ್ತೀನಿ ಅಂತ ಊರ್ಗೆಲ್ಲ ಕೇಳೋ ತರ ಬಡ್ಕೋತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಒಬ್ರಾದ್ರೂ ಬರೋದ್ ಬೇಡ್ವಾ? ಅಂದ್ರೆ ಸತ್ರೆ ಸಾಯ್ಲಿ ಬಿಡು ಅಂತ ಪೀಡೆ ತೊಲಗ್ತು ಅನ್ಕೊಂಡ್ಬಿಟ್ರ? ನಾನ್ ಸತ್ತೋಗ್ತೀನಿ. ನಿಜವಾಗ್ಲೂ ನನ್ ಮೇಲೆ ಕೋಪ ಮಾಡ್ಕೊಂಡಿದಾರಾ? ಎಲ್ಲ ಈ ಹಾಳ ದರಿದ್ರದೊಳದಿಂದಾನೇ ಆಗಿದ್ದು. ನಾನ್ ಬದುಕಲ್ಲ. ಅಯ್ಯೋ, ಯಾರು ಬರ್ತಾನೆ ಇಲ್ಲ. ನಾನ್ ಮನೆಗ್ ಬೇಡ್ತಾ ಇರೋ ಕಸ ಹಾಕ್ಬಿಟ್ನಾ? ನಾನೀಗ ನಾಟಕ ಮಾಡ್ತಾ ಕೂಗ್ತಿದ್ರೆ ಯಾರು ಬರಲ್ಲ. ಹೊಸ ನಾಟಕ ಶುರು ಮಾಡ್ಬೇಕು. ಹೇಗಾದ್ರೂ ಮಾಡಿ ಮನೆಯವ್ರ ನಂಬಿಕೆನ ಗಳಿಸ್ಬೇಕು. ಇಲ್ದಿದ್ರೆ ನನ್ನನ್ನ ವಿಲನ್ ತರಾನೇ ನೋಡ್ತಾರೆ. ನಾನೇ ಅವ್ರ ಮೇಲ್ ಬಿದ್ದಾದ್ರೂ ಸರಿ, ಮಾತಾಡಿಸ್ತೀನಿ. ಅವಳು ಕಾಲಿಟ್ರೆ ಸಾಕು, ನಿಮ್ಮ ಮೊಮ್ಮಗನ್ನ ಬಲಿ ತಗೊಂತಾಳೆ. ದೇವ್ರೆ, ನಿನ್ನ ಕೈ ಮುಗಿದ್ ಬೇಡ್ಕೋತೀನಪ್ಪ. ದಯವಿಟ್ಟು ನನ್ನ ಮೊಮ್ಮಗನಿಗೆ ಏನೂ ಆಗದೆ ಇರೋ ಹಾಗೆ ರಕ್ಷಣೆ ಕೊಡಬೇಕು. ಇದು ಯಾವ ಗ್ರಾಚಾರನೋ ಏನೋ ಗೊತ್ತಿಲ್ಲ, ಒಂದಾದ್ಮೇಲೆ ಒಂದು ಈ ಮನೆಗೆ ಬಂದು ತಪ್ಪಿದ್ದಲ್ಲ. ಈ ಪಲ್ಲವಿ ಮನೆ ಹೊಸಲು ತುಳಿದೇ ಇದ್ರೆ ಸಾಕು. ಅಮ್ಮ, ನೀನ್ ಯಾಕೆ ಬಂದೆ ಇಲ್ಲಿ?